ಶೈಕ್ಷಣಿಕ ಕ್ಷೇತ್ರದ ಹರಿಕಾರ ಶರಣಬಸಪ್ಪ ಲಿಂಗೈಕ್ಯರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶರಣಬಸಪ್ಪ ಅವರು. ದಾಸೋಹ ಮಹಾಮನೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ಶ್ರೀಗಳು. ಶರಣ ಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳು ಕಲಬುರಗಿಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಆರೋಗ್ಯದಲ್ಲಿ ಏರುಪೇರಾದಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಆದರೆ ಈಗ ಅವರು ಲಿಂಗೈಕ್ಯರಾಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ. ನ್ಯೂಮೋನಿಯಾದಿಂದ ಕೂಡ ಅವರು ಬಳಲ್ತಾ ಇದ್ರು. ದಾಸೋಹ ಮಹಾಮನೆಯಲ್ಲೇ ಲಿಂಗೈಕ್ಯರಾಗಿದ್ದಾರೆ. ಕಲಬುರಗಿ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದ ದಾಸೋಹಿ, ಶಿಕ್ಷಣ ದಾಸೋಹಿ, ಅತಿ ದೊಡ್ಡ ಶಿಕ್ಷಣ ದಾಸೋಹಿ. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿರುವವರು ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಅವರು. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಮೊನ್ನೆಯಷ್ಟೇ ಅವರು ಆಸ್ಪತ್ರೆಗೆ ದಾಖಲಾದಾಗ ಅತಿ ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಭಾಗದ ಜನ ಪ್ರಾರ್ಥನೆಯನ್ನ ಮಾಡಿದ್ರು. ಅದಿವತ್ತು ಲಿಂಗೈಕ್ಯರಾಗಿದ್ದಾರೆ. ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿ ಕೂಡ ಈ ಒಂದು ಶರಣ ಬಸವೇಶ್ವರ ಸಂಸ್ಥಾನದ ಅಪಾರ ಲಕ್ಷಾಂತರ ಭಕ್ತರಿಗೆ ಇದು ನಿಜಕ್ಕೂ ಆಘಾತ ಮತ್ತೆ ಶಾಕಿಂಗ್ ಸುದ್ದಿ ಆಗಿರುವಂತದ್ದು. ಅಂದ್ರೆ ಕಲಬುರಗಿಯ ಅಷ್ಟೇ ಅಲ್ಲದೆ ಕಲ್ಯಾಣ ನಾಡಿನ ಪ್ರಖ್ಯಾತ ದೇವಸ್ಥಾನ ಆಗಿರುವಂತಹ ಶರಣ ಬಸವೇಶ್ವರ ದೇವಸ್ಥಾನದ 8ನೇ ಪೀಠಾಧಿಪತಿ ಆಗಿರುವಂತಹ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಈಗಷ್ಟೇ 9:23 ದಾಸೋಹ ಮಹಾಮನೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಆದರೆ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಕಳೆದ ಜುಲೈ 26ನೇ ತಾರೀಕು ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು, ಜೊತೆಗೆ ನ್ಯೂಮೋನಿಯಾ ಆಗಿರೋದ್ರಿಂದಾಗಿ ಅವರನ್ನ ಕಲಬುರಗಿ ಖಾಸಗಿ ಚೆರಯು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಬರೋಬ್ಬರು 18 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದ್ರೆ ಅವರ ಇಚ್ಛೆಯಂತೆ ಅವರು ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ರು ಕೂಡ ಅವರ ದೇಹ ಅದಕ್ಕೆ ಸ್ಪಂದನೆ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ರಿಕವರಿ ಆಗ್ತಾ ಇರ್ಲಿಲ್ಲ. ಆಕ್ಸಿಜನ್ ಮೇಲೆ ಅವರು ಉಸಿರಾಟ ನಡೆಸ್ತಾ ಇದ್ರು. ಹೀಗಾಗಿ ಅವರ ಇಚ್ಛೆಯಂತೆಯೇ ಅವರ ಕುಟುಂಬಸ್ಥರು ಮತ್ತೆ ಅವರನ್ನ ಇವತ್ತು ಚೆರಯು ಆಸ್ಪತ್ರೆಯಿಂದ ಸಂಜೆ 7:30 ಸುಮಾರಿಗೆ ಶರಣಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ದಾಸೋಹ ಮಹಾಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಆಸ್ಪತ್ರೆಯಿಂದ ಕರೆದುಕೊಂಡು ಬಂದ ನಂತರದಲ್ಲಿ ನೇರವಾಗಿ ಡಾಕ್ಟರ್ ಅಪ್ಪ ಅವರ ಇಚ್ಛೆಯಂತೆಯೇ ಶರಣಬಸವೇಶ್ವರ ದೇವರ ದರ್ಶನ ಮಾಡಿದರೆ. ಬಳಿಕ 5 ಸುತ್ತು ಶರಣಬಸವೇಶ್ವರ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ದಾರೆ. ಆಂಬುಲೆನ್ಸ್ ನಲ್ಲಿಯೇ ಅಪ್ಪ ಅವರನ್ನ ಇರಿಸಿ 5 ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ಅವರನ್ನ ದಾಸೋಹ ಮನೆಗೆ ಕರೆದುಕೊಂಡು ಬರಲಾಗಿತ್ತು. 7:30 ಸುಮಾರಿಗೆ ಈ ಒಂದು ಸಂಸ್ಥಾನಕ್ಕೆ ಬಂದಿರತಕ್ಕಂಥ ಅಪ್ಪ ಅವರು 9:23 ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಅಸ್ತಂಗತರಾಗಿದ್ದಾರೆ. ಇದು ಇಡೀ ಕಲ್ಯಾಣ ನಾಡಿನ ಜನರಿಗೆ ಸಾಕಷ್ಟು ಆಘಾತ ಕೊಟ್ಟಿರುವಂತದ್ದು. ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅಂತಂದ್ರೆ ಈ ಕಲ್ಯಾಣ ನಾಡು ಅಷ್ಟೇ ಕರ್ನಾಟಕ ಭಾಗದಲ್ಲೂ ಕೂಡ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವಂತವ್ರು. ಯಾಕಂದ್ರೆ ಈ ಒಂದು ಸಂಸ್ಥಾನದ ಅಡಿಯಲ್ಲಿ 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದು, ಬಡ ಮಕ್ಕಳಿಗಾಗಿರ್ಬೋದು ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಇಲ್ಲಿ ವಿದ್ಯೆಯನ್ನು ಕೊಡುವಂತ ಕೆಲಸ ಈ ಒಂದು ಸಂಸ್ಥೆ ಮಾಡಿತ್ತು. ಆದ್ರೆ ಈ ಶರಣಬಸವೇಶ್ವರ ದೇವಸ್ಥಾನದ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿರುವಂತಹ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಪ್ರಮುಖವಾಗಿ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಬೇಕು ಅಂದ್ರೆ ಕಡು ಬಡ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ರು. ಸದ್ಯಕ್ಕೆ ಭಕ್ತರಿಗೆ ಸಾಕಷ್ಟು ಆಘಾತ ಮತ್ತೆ ನೋವು ದುಃಖ ಕೂಡ ಮಾಡಿಕೊಟ್ಟಿರುವಂತದ್ದು. ಈ ಒಂದು ಸಂಸ್ಥಾನಕ್ಕೆ ಇದೀಗ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದರೆ ನಾಳೆ ಹೊತ್ತಿಗೆ ಡಾಕ್ಟರ್ ಶರಣಬಸವಪ್ಪ ಅವರ ಅಂತಿಮ ವಿಧಿವಿಧಾನ ನೆರವೇರುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಅವರ ಸಂಸ್ಥಾನದ ಪರಂಪರೆ ನಡೆದುಕೊಂಡು ಬಂದೆ. ಆ ನಿಟ್ಟಿನಲ್ಲಿ ವಿಧಿವಿಧಾನದ ಮುಖಾಂತರ ನಾಳೆ ವಿಧಿವಿಧಾನ ನೆರವೇರುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅವರ ಅಂತಿಮ ದರ್ಶನಕ್ಕಾಗಿ ಭಕ್ತರ ಅಂತಿಮ ದರ್ಶನಕ್ಕಾಗಿಯೂ ಕೂಡ ಎಲ್ಲ ವ್ಯವಸ್ಥೆ ಸದ್ಯಕ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.